ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸವಿನೆನಪಿಗಾಗಿ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ 2025 ಕ್ರಿಕೆಟ್ ಹಬ್ಬ ಹಮ್ಮಿಕೊಂಡಿದ್ದು 4ನೇ ದಿನಕ್ಕೆ ಕಾಲಿಟ್ಟಿದೆ. ದಾವಣಗೆರೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಲೀಗ್ ಕಮ್ ನಾಕೌಟ್ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುತ್ತಿದ್ದು ನವೆಂಬರ್ 30ರಂದು ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಬೀಳಲಿದೆ. ಈ ಕ್ರಿಕೆಟ್ ಹಬ್ಬಕ್ಕೆ ವಿವಿಧ ಕಡೆಯಿಂದ 56 ತಂಡಗಳು ಆಗಮಿಸಿದ್ದು 900 ಆಟಗಾರರು ಇದರಲ್ಲಿ ಪಾಲ್ಗೊಂಡಿದ್ದು ಪ್ರತಿ ತಂಡಕ್ಕೂ ಟಿ ಶರ್ಟ್ ಜೊತೆ ಊಟ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. 3ನೇ ದಿನ ಹೊರ ಜಿಲ್ಲೆಯ 8 ತಂಡಗಳು ಸೇರಿ 30 ತಂಡಗಳು ಪಾಲ್ಗೊಂಡಿದ್ದು ಇದರಲ್ಲಿ 2 ತಂಡಗಳು ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿವೆ. 4ನೇ ದಿನವಾದ ಇಂದು ಶ್ರೀಲಂಕಾ, ಕೊಯಮತ್ತೂರು, ಚೆನ್ನೈ ತಂಡಗಳು ಸೇರಿ ಒಟ್ಟು 16 ತಂಡಗಳು ಹೊರ ಜಿಲ್ಲೆ ಹಾಗೂ ರಾಜ್ಯದಿಂದ ಬರಲಿದ್ದು ಇದುವರೆಗೂ 58 ಪಂದ್ಯಗಳು ನಡೆದಿದ್ದು ಇನ್ನೂ 75 ಪಂದ್ಯಗಳು ನಡೆಯಬೇಕಿದ್ದು ಪ್ರಶಸ್ತಿಗಾಗಿ ಭಾರಿ ಫೈಟ್ ನಡೆಯುತ್ತಿದ್ದು ಒಂದೊಂದು ಪಂದ್ಯಗಳು ಕೂಡ ರಣರೋಚಕವಾಗಿದ್ದು ಪ್ರೇಕ್ಷಕರಲ್ಲಿ ಕುತೂಹಲ ಹಿಮ್ಮಡಿಗೊಳ್ಳುವಂತೆ ಮಾಡಿದೆ. ವರ್ಷದಿಂದ ವರ್ಷಕ್ಕೆ ದಾವಣಗೆರೆಗೆ ತಂಡಗಳು ಕಂಡು ಮತದಾರರು ಆಗಮಿಸುತ್ತಾರೆ. ಶಾಟ್ ಆಗಿತ್ತು, ಮತ್ತೆ ಫುಲ್ ಶಾಟ್ ಲಾಂಗ್ ಲೆಗ್ ವಿಭಾಗದಲ್ಲಿ ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ದಾವಣಗೆರೆಯ ಟೆನಿಸ್ ಬಾಲ್ ವಿಶ್ವಕಪ್ ಮಾನ್ಯತೆಯ ಪಂದ್ಯಾಕೂಟ 56 ತಂಡಗಳು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಸರಿತಾ ಇದೆ. ಹಾಗೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರ ಜಮಾವಣೆಗಳ ಹೆಚ್ಚಾಗ್ತಾ ಇದೆ. ಬಹಳ ಸುಂದರದ ಕ್ಯಾಚ್ ವಿಭಾಗದಲ್ಲಿ ಪಡ್ಕೊಂಡ್ರು. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ 2025ನ ಇವತ್ತಿನ ದಿವಸ 3ನೇ ದಿವಸ ಪಂದ್ಯಾಟಗಳು ನಡೀತಾ ಇದೆ. ಈಗಾಗಲೇ ಹೊರ ಜಿಲ್ಲೆಯ ತಂಡಗಳು ಇವತ್ತಿನ ದಿವಸ ಬಂದು 8 ತಂಡಗಳು ಹೊರ ಜಿಲ್ಲೆಯಿಂದ ಬಂದಿದ್ವು. ಈ ಒಂದು 8 ತಂಡದಲ್ಲಿ 2 ತಂಡಗಳು ಪ್ರೀ ಕ್ವಾರ್ಟರ್ ಫೈನಲಿಗೆ ಪ್ರವೇಶ ಪಡ್ತವೆ. ಈಗಾಗಲೇ ಒಟ್ಟು 30 ತಂಡಗಳು ಬಂದು ಭಾಗವಹಿಸಿದೆ. ನಾಳೆ ಬೆಳಗ್ಗೆ ಶ್ರೀಲಂಕಾ ತಂಡ ಬೆಳಗ್ಗೆ 9 ಗಂಟೆಗೆ ದಾವಣಗೆರೆ ನಗರಕ್ಕೆ ಆಗಮಿಸಲಿದೆ. ಕೊಯಮತ್ತೂರು ಹಾಗೂ ಚೆನ್ನೈ ತಂಡ ಕೂಡ ನಾಳೆ ಬೆಳಗ್ಗೆ ನಗರಕ್ಕೆ ಆಗಮಿಸಿದೆ. ನಾಳೆ 16 ತಂಡಗಳು ಹೊರ ಜಿಲ್ಲೆಯಿಂದ ಮತ್ತು ಹೊರ ರಾಜ್ಯದಿಂದ ಬರ್ತಾ ಇದ್ದಾವೆ. ಶ್ರೀಲಂಕಾ ತಂಡ ಎಲ್ಲ ನಾಳೆ ಬರ್ತಾ ಇದೆ. ಇಲ್ಲಿ ತನಕ ಟೋಟಲು ಇಲ್ಲಿ ಗ್ರೌಂಡಲ್ಲಿ ಒಂದು 58 ಮ್ಯಾಚ್ ಆಡಿದ್ದಾರೆ. 58 ಮ್ಯಾಚ್ ಆಗಿದೆ. ಇನ್ನೂ 75 ಮ್ಯಾಚು ಈ ಗ್ರೌಂಡಲ್ಲಿ ಇದ್ದಾವೆ. ಇವತ್ತು 8 ಟೀಮ್ ಹೊರ ಜಿಲ್ಲೆಯಿಂದ, ಅದರಲ್ಲಿ 2 ಟೀಮ್ ಕ್ವಾಲಿಫೈ ಇವತ್ತಾಗುತ್ತೆ ಪ್ರೀ ಕ್ವಾರ್ಟರ್ ಫೈನಲ್ಗೆ. ಇವತ್ತು ಬಹಳಷ್ಟು ಪಂದ್ಯಗಳು ಬಾಕಿ ಇದೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಪಂದ್ಯಗಳನ್ನು ಮುಕ್ತಾಯಗೊಳಿಸಬೇಕನ್ನೋ ಒಂದು ಲೆಕ್ಕಾಚಾರ. ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ